ಅಧ್ಯಾಯ ತೆರೆ ಕಾಣುವುದಕ್ಕೆ ದಿನಗಣನೆ ಶುರುವಾಗಿದೆ. 4 ದಿನಗಳ ಹಿಂದೆ ಅಷ್ಟೇ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದು ಕೋಟ್ಯಾಂತರ ಸಿನಿ ರಸಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಮುಂಗಡ ಬುಕ್ಕಿಂಗ್ ಕೂಡ ಆರಂಭವಾಗಿದ್ದು ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಕಾಂತಾರ ಮೊದಲ ಅಧ್ಯಾಯಕ್ಕೆ ದಿನಗಣನೆ ಶುರು. ನಿರೀಕ್ಷೆ ಹೆಚ್ಚಿಸಿದ ಸಿನಿಮಾದ ಮೊದಲ ಚಾಪ್ಟರ್ನ ಟ್ರೇಲರ್. ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಕಾಂತಾರ ಸಿನಿಮಾದ ಮೊದಲ ಡಿವೈನ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿದ್ದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅಕ್ಟೋಬರ್ 2ರಂದು ರಾಜ್ಯ ದೇಶದಾದ್ಯಂತ ತೆರೆ ಕಾಣುತ್ತದೆ. ಸಿನಿ ವೀಕ್ಷಕರಿಗೆ ಕಾಂತಾರ ಮೂಡಿಸಿದ ಭರವಸೆ ಕಾಂತಾರ ಅಧ್ಯಾಯ 1ರ ಮೇಲೂ ಬಹಳ ದೊಡ್ಡದಾಗಿಯೇ ಇದೆ. ಸಿನಿಮಾ ತಂಡ ಅಂತಿಮ ಹಂತದ ತಯಾರಿಯಲ್ಲಿದೆ. ಸಿನಿ ವೀಕ್ಷಕರು ಕೂಡ ಸಿನಿಮಾ ಹೇಗೆ ಬಂದಿರಬಹುದೆಂದು ನಿರೀಕ್ಷೆ ಹಾಗೂ ಕುತೂಹಲ ಕಣ್ಗಳಿಂದಲೇ ಕಾಯುತ್ತಿದ್ದಾರೆ. ಇತ್ತೀಚೆಗಷ್ಟೇ ಮೊದಲ ಅಧ್ಯಾಯದ ಟ್ರೈಲರ್ ಬಿಡುಗಡೆಯಾಗಿದ್ದು ಸಿನಿ ರಸಿಕರ ಅಂಗಾಲಿಗೆ ರೆಕ್ಕೆ ಬಂದಂತಾಗಿದೆ. ಕಾಂತಾರ ಮೊದಲ ಚಾಪ್ಟರ್ಗೆ ಇಂದಿನಿಂದಲೇ ಮುಂಗಡ ಬುಕ್ಕಿಂಗ್ ಶುರು. ಬಹು ನಿರೀಕ್ಷಿತ ಕಾಂತಾರ ಅಧ್ಯಾಯ 1ಕ್ಕೆ ಕಾದಿವೆ ಲಕ್ಷಾಂತರ ಕಣ್ಣುಗಳು. ಹೌದು, ನವರಾತ್ರಿಯ 5ನೇ ದಿನವಾದ ಇಂದು ಮಧ್ಯಾಹ್ನ 12:29 ಶುಭ ಮುಹೂರ್ತದಲ್ಲೇ ಕಾಂತಾರ ಚಿತ್ರದ ಮುಂಗಡ ಬುಕ್ಕಿಂಗ್ ಶುರುವಾಗಿದೆ. ಈಗಾಗಲೇ ಸಿನಿ ತಂಡ ಸಿನಿಮಾದ ಸಣ್ಣ ಸುಳಿವನ್ನ ಟ್ರೇಲರ್ ಮೂಲಕವೇ ಹೇಳಿ ಸಿನಿ ಪ್ರಿಯರ ಕುತೂಹಲ ಕೆರಳಿಸಿದ್ದು ಸಿನಿಮಾ ನೋಡುವುದಕ್ಕಾಗಿ ಟಿಕೆಟ್ಗಳನ್ನ ಈಗಾಗಲೇ ಕಾಯ್ದಿರಿಸಿಕೊಳ್ತಿದ್ದಾರೆ. ಮೈಕ್ರೋ ಬ್ಲಾಗಿಂಗ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮೊದಲ ಅಧ್ಯಾಯ ಆರಂಭವಾಗಿದ್ದು ಕಾಂತಾರ ಜಗತ್ತಿಗೆ ಪ್ರವೇಶ ಮಾಡಲು ಸಿನಿಮಾದ ಬುಕ್ಕಿಂಗ್ ಆರಂಭವಾಗಲಿದೆ ಎಂದು ತಿಳಿಸಿದ್ದೇ ತಡ. ಆ ಕ್ಷಣದಿಂದಲೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ಜೋರಾಗಿಯೇ ಬುಕ್ಕಿಂಗ್ ಆರಂಭವಾಗಿದೆ. ಅಕ್ಟೋಬರ್ 2ಕ್ಕೆ ತೆರೆ ಕಾಣಲಿರುವ ಕಾಂತಾರ ಸಿನಿಮಾದ ಮೊದಲ ಚಾಪ್ಟರ್. ಕಾದಂಬರಿಗೂ ತುಳುನಾಡಿಗೂ ಹೆಣಿದ ಕಥೆಯ ಬಗ್ಗೆ ಮೂಡಿದ ಕ್ಯೂರಿಯಾಸಿಟಿ. ಹೊಬ್ಬಾಳೆ ಫಿಲ್ಮ್ಸ್ ನಿರ್ಮಾಣದ ಬಹುನಿರೀಕ್ಷಿತ ಕಾಂತಾರ ಅಧ್ಯಾಯ 1 ಚಿತ್ರ ಅಕ್ಟೋಬರ್ 2ರಂದು ತೆರೆ ಕಾಣಲಿದೆ. ಬನವಾಸಿಯ ಕದಂಬರೊಂದಿಗೆ ತುಳುನಾಡಿನ ದೈವದ ಕಥೆ ಪ್ರಾರಂಭವಾಗುತ್ತದೆ. ನಾಗಸಾಧುವಾಗಿ, ಯೋಧನಾಗಿ, ಮನುಷ್ಯ ಮತ್ತು ದೈವದ ನಡುವೆ ಸಂಪರ್ಕ ಬೆಸೆಯುವ ಕೊಂಡಿಯಂತಿರುವ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ ಎಂದು ಚಿತ್ರತಂಡ ಈಗಾಗಲೇ ಹೇಳಿಕೊಂಡಿದೆ. ಹೊಬ್ಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡುತ್ತಿರುವುದು ಸಿನಿಮಾಕ್ಕೆ ಆನೆಬಲ. ಅಜನೀಶ್ ಲೋಕನಾಥ್ ಸಂಗೀತ ಸಿನಿಮಾಕ್ಕಿರುವುದು ಮತ್ತಷ್ಟು ಶಕ್ತಿ ತುಂಬಿದೆ. ಹೋರಾಟದ ಹಾದಿಯಲ್ಲಿ ನವಿರಾದ ಪ್ರೇಮ ಕಥೆಯನ್ನು ಹೆಣಿತಿರುವುದನ್ನು ಟ್ರೇಲರ್ನಲ್ಲಿ ಕಾಣಬಹುದಾಗಿತ್ತು. ರುಕ್ಮಿಣಿ ವಸಂತ್, ರಿಷಬ್ ಶೆಟ್ಟಿ ತೆರೆ ಮೇಲೆ ಹೇಗೆ ಕಾಣಿಸಿಕೊಳ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ. ಸ್ಪೆಷಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.